ಹಾಯ್ ಹಲೋ ನಮಸ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಡೈಲಿ ರೂಟೀನ್ ವರ್ಕ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಡೈಲಿ ರೂಟೀನಲ್ಲಿ ಹೇಗೆ ಅಂತಂದರೆ 9 o'clock ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. 9 o'clockಗೆ ಕಾಲೇಜಿಗೆ ರೀಚ್ ಆಗಬೇಕು. 1 o'clockಗೆ ರಿಟರ್ನ್ ಬರ್ತೇನೆ. ಆದರೆ ಮಾರ್ನಿಂಗ್ ದೇವ್ರದ್ದು ಕೆಲಸ ಮುಗಿಸ್ಕೊಂಡು ದೀಪ ಇಡೋದು, ಸ್ನಾನ ಮಾಡಿಕೊಂಡು ಗುಡಿಸೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಬೇಕೇ ಬೇಕು. ಏನಾದ್ರು ತಿಂಡಿ ರೆಡಿ ಮಾಡ್ಕೋತೀನಿ. ಮಧ್ಯಾಹ್ನಕ್ಕೂ ಊಟ, ಪಲ್ಯ ಅಥವಾ ಏನಾದ್ರು ಸಾರು ಇದ್ದರೆ ಸಾರು ರೆಡಿ ಮಾಡಿಕೊಂಡು ಇದಿಷ್ಟು ರೆಡಿ ಮಾಡಿ ಹೋಗ್ತೀನಿ ನಾನು. ಸಂಡೇ ಅಂದರೆ ಇದೆಲ್ಲ ಕ್ಲೀನಿಂಗ್, ಧೂಳು ಇದಂತೂ ಆಗೋದೇ ಇಲ್ಲ ನನಗೆ. ಧೂಳಿದ್ರೆ ಏನು ಕೆಲಸ ಮಾಡೋಕ್ಕೆ ಅನ್ಸೋದಿಲ್ಲ. ನೋಡಿ, ತುಂಬ ನೀಟಾಗಿದೆ ಇವತ್ತಿನ ಸಂಡೇ ಕೆಲಸನೂ ಆಯಿತು. ಇನ್ನು ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡಬೇಕು. ಮತ್ತೊಂದು ಸಾರಿ ಕುಚ್ಚ ಕಟ್ಟೋದು ಒಂದು ಅರ್ಧದಲ್ಲಿದೆ, ಅದನ್ನೊಂದು ಇವತ್ತು ಸಂಡೇ ಒಂದು ಕೆಲಸ ಮುಗಿಸ್ಕೋಬೇಕು. ತಲೆಗೆ ಆಯಿಲ್ ಹಾಕ್ಕೊಂಡಿದ್ದೇನೆ. ಇದೊಂದು ಕೆಲಸ ಆಗಬೇಕು. ಇದು ದೊಡ್ಡ ಕೆಲಸ ನಂದು. ಇದಿಷ್ಟಾದರೆ ಮಧ್ಯಾಹ್ನಕ್ಕೊಂದು ಊಟ ರೆಡಿ ಮಾಡ್ಕೋಬೇಕು, ಚಪಾತಿ ಪಲ್ಯ. ಇದೊಂದು ಸ್ವಲ್ಪ ಪಾತ್ರೆ ಇದೆ ಬೆಳಿಗ್ಗೆದು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ ಫ್ರೂಟ್ಸ್ ಐ ಲೈಕ್ಡ್ ಎಕ್ಸೆಪ್ಟ್ ಗ್ರೇಪ್ಸ್. ಇಷ್ಟ ಇಲ್ಲ ನನಗೆ. ತೆಗೆದಿಟ್ಟಿದ್ದೀನಿ ಮಧ್ಯಾಹ್ನ ತಿನ್ನಬೇಕು ಅಂತ. ಈಗ ಚಪಾತಿ ಮಾಡ್ಕೋಬೇಕು. ಬೀಟ್ರೋಟ್ ಪಲ್ಯ ಮಾಡ್ಕೋಬೇಕು ಅಂತ ತೆಗೆದಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಆಗಿದೆ. ಪ್ಲೇಸಸ್ ಎಲ್ಲ ಕ್ಲೀನ್ ಇದ್ದರೆ ನೆಕ್ಸ್ಟ್ ಇನ್ನು ಕೆಲಸ ಮಾಡಲಿಕ್ಕೆ ಈಸಿ ಅನ್ನಿಸ್ತದೆ. ನೆಕ್ಸ್ಟ್ ಏನೇ ಕೆಲಸ ಮಾಡೋದಾದ್ರೂ ಫ್ರೆಶ್ ಅನ್ನಿಸ್ತದೆ. ಎಲ್ಲ ನೀಟಾಗಿಟ್ಟು ನೋಡ್ಬೋದು ನೀವು. ಎಲ್ಲ ಧೂಳೆಲ್ಲ ಕ್ಲೀನ್ ಆಗಿದ್ದಾವೆ ಈಗ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಫೇವ್ರೆಟ್ ಫ್ರೂಟ್ ಬನಾನಾ. ಇದು ಇಷ್ಟ ಇಲ್ಲ, ಆದರೂ ನನ್ನ ಹಸ್ಬೆಂಡ್ ಹಿಡ್ಕೊಂಬರ್ತಾರೆ. ಪೊಮೊಗ್ರೆನೇಟ್ ಓಕೆ. ಕಿವಿ ಫ್ರೂಟ್ ಐ ಲೈಕ್. ತುಂಬ ಇಷ್ಟ ಅಂದರೆ ನನಗೆ ಇದೆ ಅವಕಾಡೋ. ಮತ್ತು ಈ ಸಲ ಒಂದು ಪ್ಲಮ್ ಒಂದು ತೊಗೊಂಬಂದಿದ್ದೀವಿ. ಆರೆಂಜ್ ತಿಂತೀನಿ, ಮೂಸಂಬಿ ತಿಂತೀನಿ. ದಿಸ್ ಈಸ್ ಆಲ್ ಟೈಮ್ ಫೇವ್ರೆಟ್. ಎಲ್ಲ ಆಯಿತು. ಎಲ್ಲ ಕ್ಲೀನ್ ಆಯಿತು. ಇದಾಗಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಷ್ಟಿಟ್ಟಿದ್ದೀನಿ, ಇರಲಿ ಅದು. ಇಲ್ಲೊಂದು ಪ್ಲಮ್ಮು ಮ್ಯಾಂಗೋ ಇದೆ. ಬಾದಾಮ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಡೈಲಿ ಅದೊಂದು ಫೇವ್ರೇಟ್ ನನಗೆ. ಅದಾಗಿಂದ ಕಾಲೇಜ್ ಕೆಲಸಗಳು ಸ್ವಲ್ಪ ಮನೆಗೂ ತೊಗೊಂಬಂದಿದ್ದೀನಿ. ಪ್ರೆಗ್ನೆನ್ಸಿ ಟೈಮ್ ಅಂತ ನಾನು ನನ್ನ ವರ್ಕಲ್ಲಿ ಯಾವುದೇ ರೀತಿ ಡಿಲೇ ಆಗಲಿ ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಮೊದಲು ತೊಗೊಂಬರ್ತಾ ಇದೆ. ಅಂದರೆ CI ಟೈಮಲ್ಲಿ ಓವರ್ಲೋಡ್ ಆಗ್ತದೆ, ಅದಕ್ಕೆ ತೊಗೊಂಬರ್ತೀನಿ. ಆಯಿಲ್ ತಂದಿಟ್ಟಿದ್ದಾರೆ, ಅದನ್ನು ಒಳಗಡೆ ಪ್ಲೇಸ್ ಮಾಡಬೇಕು. ಹಾಗೆ ಇಲ್ಲಿ ಸಾರಿ ಕುಚ್ಚ ಕಟ್ಟಬೇಕು ಅಂತೇಳಿ ಅರ್ಧ ಆಗಿದೆ ಕೆಲಸ, ಇನ್ನೂ ಅರ್ಧ ಪೆಂಡಿಂಗ್ ಇದ್ದಾವೆ. ಇದೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಲಿಯೋದು. ಹಾಗೆಲ್ಲ ನೀಟ್ ಮಾಡಿ ಇಟ್ಕೊಂಡು ಎಲ್ಲ ಗಿಡಗಳಿಗೆ ನೀರು ಹಾಕಿನೂ ಆಯಿತು, ಎಲ್ಲ ಆಯಿತು. ಇದೆಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಆಯಿತು. ಬಟ್ಟೆನೂ ಎಲ್ಲ ಆಗಿದ್ದಾವೆ ಕ್ಲೀನ್. ಬಾಲ್ಕನಿಯಲ್ಲಿ ಗಿಡಗಳಿಗೆ ನೀರೂ ಕೂಡ ಹಾಕಿ ಆಗಿದ್ದಾವೆ. ಈ ಸಲ ಜಾಸ್ತಿ ಪ್ಲ್ಯಾಂಟ್ಸ್ ಎಲ್ಲ ಮೇಂಟೈನ್ ಆಗಿಲ್ಲ ಅಂತ. ಈ ಸಲ ನಮ್ಮ ಇಡೀ ಫ್ಯಾಮಿಲಿಗೆ ನನ್ನ ಹಸ್ಬೆಂಡ್ ಮೊನ್ನೆ ವುಮನ್ಸ್ ಡೇ ದಿನವೇ 2025ನ ಪರ್ಚೇಸ್ ಆಗಿದ್ದಾವೆ. ಅದರ ಗ್ಲಿಮ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊನ್ನೆನೇ ಆಫರ್ ಇತ್ತು ಅಂತೇಳಿ ಎಲ್ಲ ಪರ್ಚೇಸ್ ಮಾಡಿದರು. ನಮಗೆ ಎಟ್ ಅ ಟೈಮು ಒಂದೇ ಸಲನೇ ಪರ್ಚೇಸ್ ಮಾಡ್ತಾರೆ ಯೂಶ್ವಲಿ. ನಮ್ಮ ಅತ್ತೆಗೆ, ನನಗೆ, ಮತ್ತು ಪೂನಾದವರಿಗೆ, ಬ್ಯಾಂಗ್ಳೂರಿನವರಿಗೆ, ಹಾಗೆ ಅಮ್ಮನಿಗೂ ಒಂದೆರಡು
ಹೊರಗಡೆ ಉಟ್ಕೊಂಡು ಹೋಗುವಂತಹ ಸಾರಿಗಳನ್ನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತೀನಿ ನಾನು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.